ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದು ಸೋಲ್ಜರ್ಸ್ಗಳಿಗೆ ಸೈನಿಕರಿಗೆ ವಸತಿ ಕೇಂದ್ರ ಆಗಿತ್ತಂತೆ. ಇವಾಗ 5 ಸ್ಟಾರ್ ಹೋಟೆಲ್ ಮೊರಿಷಿಯಸಲ್ಲಿ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಮತ್ತು ಕ್ಲಬ್ ಕೂಡ ಇದೆ. ಕ್ಲಬ್ 1844ರಲ್ಲಿ ಈ ಕ್ಲಬ್ ಓಪನ್ ಆಗಿದೆ ಮೊರಿಷಿಯಸಲ್ಲಿ ಅಂತ ಅಲ್ಲ, ಇಂಡಿಯನ್ ಓಷನಲ್ಲೇ ಇದೇ ಫಸ್ಟ್ ಕ್ಲಬ್ ಅಂತೆ. ನಾವಿದ್ದೀವಿ ಜಿಮ್ಖಾನಾ ಕ್ಲಬ್ನಲ್ಲಿ. ವಾಯ್ಸ್ ಕೊಡು. ಇವಾಗ ನಾನು ಮತ್ತು ಸೌಂದರ್ಯ ಜಿಮ್ಖಾನಾ ಕ್ಲಬ್ಬಿಗೆ ಬಂದಿದ್ದೀವಿ. ಒಂದು ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದು ಸೋಲ್ಜರ್ಸ್ಗಳಿಗೆ ಸೈನಿಕರಿಗೆ ವಸತಿ ಕೇಂದ್ರ ಆಗಿತ್ತಂತೆ. ಇವಾಗ 5 ಸ್ಟಾರ್ ಹೋಟೆಲ್ ಮೊರಿಷಿಯಸಲ್ಲಿ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಮತ್ತು ಕ್ಲಬ್ ಕೂಡ ಇದೆ. ಗಾಲ್ಫ್ ಕ್ಲಬ್ ಪರಿಚಯ ಮಾಡ್ಕೊಳ್ಳೋಣ. ಈ ಜಿಮ್ಖಾನಾ ಕ್ಲಬ್ನಲ್ಲಿ ಏನೇನಿದೆ, ಏನೆಲ್ಲ ನಡೆಯುತ್ತೆ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಗಾಲ್ಫ್ ಆಡ್ತಿದ್ದಾರೆ. ಹಾಗೆ ಇಲ್ಲಿ ರೆಸ್ಟೋರೆಂಟ್ ಸಹ ಇದೆ ಲೆಫ್ಟಲ್ಲಿ. ನಾವು ಇವಾಗ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಜನ ಬರೋರು ಮೆಂಬರ್ಶಿಪ್ ಕಾರ್ಡನ್ನ ಇಟ್ಕೊಂಡೇ ಬರ್ತಾರೆ. ಹಾಗಂತ ನಮ್ಮ ಹತ್ರ ಮೆಂಬರ್ಶಿಪ್ ಕಾರ್ಡ್ ಇದೆ ಅಂತ ಅಂದ್ಕೊಂಬಿಡಿ, ನಮಗೆ ಪರಿಚಯ ಇರೋರ ಹತ್ರ ಇತ್ತು, ಹಾಗಾಗಿ ಅವ್ರ ಮೂಲಕ ನಾವು ಬಂದಿದ್ದೀವಿ. ಇಲ್ಲೆಲ್ಲ ನೋಡ್ಬೋದು ಈ ಕ್ಲಬ್ಬಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಈ ಲೇಡೀಸ್ ಕ್ಲಬ್ಬಲ್ಲಿ ಏನೇನು ಗೇಮ್ಸ್ಗಳಿರ್ತವೆ, ಚೇರ್ಮನ್ಸ್ ಯಾರ್ಯಾರು ಇರ್ತಾರೆ ಅದನ್ನೆಲ್ಲ ಹಾಕಿದ್ದಾರೆ ಇಲ್ಲಿ. ನೋಡ್ರಿ ವಸೂಲಿ ಮಾಡಲಿ ದುಡ್ಡನ್ನ, ಅದು ಧೈರ್ಯವಾಗಿ ತಿಂತ ಕೂತಿದೆ. ಅದ್ರ ಹತ್ರ ವಸೂಲಿ ಮಾಡಲಿ, ನೋಡೋಣ ಫೀಸು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ನಾನು ಹೇಳ್ದಾಗೆ ಮೆಂಬರ್ಶಿಪ್ ಕಾರ್ಡ್ ಇರೋರು ಬರ್ತಾರೆ, ಯಾವಾಗಲೂ ಏನು ಬೇಕೋ ಆ್ಯಕ್ಟಿವಿಟೀಸ್ ಮುಗಿಸ್ಕೊತಾರೆ. ಮಂತ್ಲಿ ಇಷ್ಟು ಅಂತ ಪೇ ಮಾಡ್ತಾರೆ, ಯಾವಾಗಲೂ ಪೇ ಮಾಡೋದಿಲ್ಲ. ಮೊರಿಷಿಯಸಲ್ಲಿ ಕ್ರಿಕೆಟು ಗುರು, ಏನಿದ್ವು ಆಶ್ಚರ್ಯ, ಈಗೂ ಉಂಟೆ ಅನ್ನಿಸ್ತಾ ಇದೆ. ಗಾಲ್ಫ್, ಇದು ಗಾಲ್ಫ್ ಕೋರ್ಟ್. ಇಲ್ಲಿ ಟೆನ್ನಿಸ್, ಬ್ಯಾಡ್ಮಿಂಟನ್, ಗಾಲ್ಫ್ ಎಲ್ಲ ಥರ ಇದೆ. ಬ್ರಿಟಿಷ್ ಅವರು ಅವ್ರ ಮನೆಗೆ ಫ್ರೆಂಡ್ಸ್ನ ಅಲೋ ಮಾಡ್ತಾ ಇರಲಿಲ್ಲಂತೆ, ಫ್ರೆಂಡ್ಸ್ನ ಕರಿತಾ ಇರಲಿಲ್ಲಂತೆ. ಸೊ ಫ್ರೆಂಡ್ಸ್ನ ಎಲ್ಲಿ ಮೀಟ್ ಮಾಡಬೇಕು, ಈ ಥರ ಕ್ಲಬ್ಗಳಲ್ಲಿ ಮೀಟ್ ಮಾಡಬೇಕು. ಅದಕ್ಕೆ ಜಾಸ್ತಿ ಬ್ರಿಟಿಷ್ ಅವರು ಕ್ಲಬ್ಗಳನ್ನ ಮಾಡ್ಕೋತಾ ಇದ್ರು. ಅದರಲ್ಲಿ ಇದು ಒಂದು ಕ್ಲಬ್. 1844ರಲ್ಲಿ ಈ ಕ್ಲಬ್ ಓಪನ್ ಆಗಿದೆ ಮೊರಿಷಿಯಸಲ್ಲಿ ಅಂತ ಅಲ್ಲ, ಇಂಡಿಯನ್ ಓಷನಲ್ಲೇ ಇದೇ ಫಸ್ಟ್ ಕ್ಲಬ್ ಅಂತೆ. ಇದು ಆಚೆ ಕಡೆಯಿಂದ ನಾವು ನೋಡ್ತಿರುವಂಥ ಕ್ಲಬ್ನ ಹಿಂಭಾಗ. ನಾವಿವಾಗ ಇಲ್ಲಿಂದ ಮುಂದೆ ಹೊರಟು ಒಂದು ಅರಮನೆನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮೊರಿಷಿಯಸ್ನ ಅರಮನೆ ಹೇಗಿತ್ತು ಬನ್ನಿ ನೋಡೋಣ. ಯುರೇಖಾ, ಇದು ಬ್ರಿಟಿಷ್ ಕಾಲದಲ್ಲಿ ಪ್ಯಾಲೇಸ್ ಆಗಿತ್ತಂತೆ. ಸೊ ನೀವು ಪ್ಯಾಲೇಸ್ ಅಂದ ತಕ್ಷಣ ನಿಮ್ಮದು ನಮ್ಮ ಇಂಡಿಯನ್ ಲೆವೆಲಲ್ಲಿ ಪ್ಯಾಲೇಸ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪು. ಸೊ ಮೊರಿಷಿಯಸ್ದು ಪ್ಯಾಲೇಸ್ ಹೀಗಿತ್ತು, ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಎಂಟ್ರನ್ಸ್ 2 ದೀಪಗಳನ್ನ ಇಟ್ಬಿಟ್ಟಿದ್ದಾರೆ ವೆಲ್ಕಮ್ ಮಾಡಲಿಕ್ಕೆ. ಹಾಲ್, ಮೀಟಿಂಗ್ ಹಾಲ್.
ಚಿಕ್ಕದಾಗಿ ಚೊಕ್ಕವಾಗಿದೆ. ವ್ಯೂ ಸಕ್ಕದಾಗಿದೆಪ್ಪ. ಇದು ಆ ಕಾಲದಲ್ಲಿ ವಾಶ್ರೂಮ್ ಹೇಗಿತ್ತು. ಇದು ಬಿನ್, ಬಟ್ಟೆ ಬಿನ್ಗಳು ಇಲ್ಲೊಂದಿಟ್ಟಿದ್ದಾರೆ. ಅವಾಗ ವಾಶ್ರೂಮ್ ಹೇಗಿತ್ತು ಅಂತ ನೋಡಿ. ಹ್ಯಾಂಡ್ ವಾಶ್ ಗುರು. ಹೋಲ್ಗಳೇ ಕಾಣಿಸ್ತಾ ಇಲ್ಲ. ಈಗೂ ಉಂಟೆ ಇದರಲ್ಲಿ. ಇದು ಬಿಸಿನೀರು ತಗೊಳ್ಳಿಕ್ಕೆ ಅಂತ ಮಾಡ್ತಾ ಇದ್ರು ಅನ್ಕೊಂತೀನಿ ನಾನು. ಇಲ್ಲಿ ನೀರು ಫಿಲ್ ಮಾಡ್ಕೊತಾ ಇದ್ರ. ಗಾರ್ಡನ್ ಏರಿಯಾ. ಆಗ ಇದು ಪ್ಯಾಲೇಸ್ ಆಗಿತ್ತು, ಈಗ ರೆಸ್ಟೋರೆಂಟ್ ಆಗಿದೆ. ಇದು ಪ್ಯಾಲೇಸ್ನ ಒಂದು ವ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಹಿಲ್ಲಿದೆ, ಮೌಂಟೇನ್ದು ವ್ಯೂ ಕೂಡ ಕಾಣಿಸುತ್ತೆ ಇಲ್ಲಿಂದ. ಯುರೇಕಾ ಲಾ ಮಾಯ್ಸನ್ ಕ್ರಿಯೋಲ್, ಮೊರೇಷಿಯಸ್ನ ಆರ್ಟ್ ಆಫ್ ದ ಸಿಟಿ ಅಂತ ಕರೆಸ್ಕೊಳ್ಳೋ ಅಂಥ ಮೋಕಾನಲ್ಲಿ ಈ ಪ್ಯಾಲೇಸ್ನ ನಾವು ನೋಡ್ಬೋದು. ಹಾಗೆ ಇಲ್ಲಿ ಬಂದರೆ ಇಲ್ಲಿ ವಾಟರ್ ಫಾಲ್ಸ್ ಇದೆ. ಹೋಗೋಣ, ವಾಟರ್ ಫಾಲ್ಸ್ನ ನೋಡಿಕೊಂಡು ಮನೆಗೆ ಹೋಗೋಣ. ನಿಮಗೆ ವಾಟರ್ ಫಾಲ್ಸ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. 1-1.5 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಚೆನ್ನಾಗಿದೆ, ಫಾರೆಸ್ಟ್ ಏರಿಯಾನಲ್ಲಿ ನಡ್ಕೊಂಡು ಹೋಗೋ ಥರ ಇದೆ. ಇದು ಇವಾಗ ಪ್ರೈವೇಟ್ ಪ್ರಾಪರ್ಟಿ ಆಗಿದೆ ಒಬ್ರದ್ದು. ಕ್ಯಾಸ್ಕೇಡ್ಸ್ ಅಂದರೆ ಫ್ರೆಂಚಲ್ಲಿ ವಾಟರ್ ಫಾಲ್ಸ್ ಅಂತ. ಕ್ಯಾಸ್ಕೇಡ್ ಅಂದರೆ ವಾಟರ್ ಫಾಲ್. ಸ್ಲಿಪ್ರಿ ವೆನ್ ವೆಟ್, ಸ್ಲಿಪ್ಪರಿ ಇದೆಯಂತೆ. ಇವತ್ತೇನಿರಲ್ಲ, ಇವತ್ತು ಮಳೆ ಇಲ್ಲ, ಧೈರ್ಯವಾಗಿ ಹೋಗ್ಬೋದು. ಬನ್ನಿ ಹೋಗೋಣ. ಬಿದ್ದರೆ ಅಂತ ತಡೆಗೋಡೆ ಥರ ಕಟ್ಬಿಟ್ಟಿದ್ದಾರೆ ಕೋಲ್ಗಳ ಸಹಾಯದಿಂದ. ಹಿಂಗೆ ನಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ ಹೋದರೆ ವಾಟರ್ ಫಾಲ್ಸ್ ಸಿಗುತ್ತೆ. ಬನ್ನಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ವಾಟರ್ ಫಾಲ್ಸ್. ಬನ್ನಿ ಹೋಗೋಣ ಅಲ್ಲಿಗೆ. ಸ್ವಿಮ್ ಬೇಕಾದರೆ ಮಾಡ್ಬೋದು, ನನಗೆ ಸ್ವಿಮ್ಮಿಂಗ್ ಬರಲ್ಲ. ಇದು ಒಂದೇ ರಿವರು. ಇದು ಒಂದು ರಿವರಲ್ಲೇ 4 ಹಂತದಲ್ಲಿ ವಾಟರ್ ಫ್ಲೋ ಆಗುತ್ತೆ. ಹಂಗಾಗಿ 4 ವಾಟರ್ ಫಾಲ್ಸ್ ಇದೆ ಅಂತ ಕರೀತಾರೆ. ಈಗ ನೀವು ನೋಡಿದ್ದು ಒಂದು ವಾಟರ್ ಫಾಲ್ಸ್. ಮೊದಲನೇ ವಾಟರ್ ಫಾಲ್ನ ನೋಡಿದ್ವಿ, ಇನ್ನು 3 ವಾಟರ್ ಫಾಲ್ ಇದೆ.
ಅದಕ್ಕೆ ಹೋಗ್ಬೇಕಂದ್ರೆ ಈ ವಾಟರ್ ಫ್ಲೋನ ಕ್ರಾಸ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಈ ವಾಟರ್ ಫ್ಲೋನ ಕ್ರಾಸ್ ಮಾಡಿಕೊಂಡು ನಾವು ಹೋದರೆ ಇನ್ನೂ 3 ವಾಟರ್ ಫಾಲ್ಸ್ನ ನೋಡ್ಬೋದು. ಬನ್ನಿ ಹೋಗೋಣ. ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಗುರು. ಸ್ವಲ್ಪ ಫೋರ್ಸ್ ಜಾಸ್ತಿನೇ ಇದೆ. ಬನ್ನಿ ಕ್ರಾಸ್ ಮಾಡೋಣ. ಇನ್ನೂ ಇದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಸ್ಕೆಚ್ ಹಾಕ್ತಿದ್ದಾರೆ ನೋಡಿ, ಅದನ್ನು ಕ್ರಾಸ್ ಮಾಡೋದು ಹೇಗೆ ಅಂತ. ಇಲ್ಲಿನೂ ಕ್ರಾಸ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಒಂದು ವಾಟರ್ ಫಾಲ್ ಆ ಕಡೆ ಇದೆ, ಅಲ್ಲಿ ನೋಡ್ಕೊಂಡು ಬಂದ್ವಿ ನಾವು. ಈ ಕಡೆ ಇನ್ನು 3 ವಾಟರ್ ಫಾಲ್ಸ್ ಇದೆ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕೂತಿದ್ದಾರೆ ನೋಡಿ, ನೀರು ಹರಿಯೋ ಹತ್ರ. ವಾಟರ್ಫಾಲ್ ಇಲ್ಲ, ಆರಾಮಾಗಿ ಸ್ವಿಮ್ ಮಾಡ್ಬೋದು. ಇನ್ನೂ ಚೆನ್ನಾಗಿದೆ, ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ. ಆ ಕಡೆ ಇನ್ನೂ ಮುಂದೆ ಹೋದರೆ ನಾವು ಇನ್ನೂ 2 ವಾಟರ್ಫಾಲ್ನ ನೋಡ್ಬೋದು. ವ್ಯೂ ನೋಡ್ರಿ. ನಿಮಗೆ ವಾಟರ್ಫಾಲ್ನ ತೋರಿಸಿದ್ದೀನಿ, ಪ್ಯಾಲೇಸ್ನ ತೋರಿಸಿದ್ದೀನಿ, ಜಮ್ಖಾನ ಕ್ಲಬ್ನ ತೋರಿಸಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.